ರುಚಿ ಮಸಾಲ ನೀಟ್ ಕಿಚ್ಚು ದೇಶವ್ಯಾಪಿ ಆವರಿಸ್ತಾ ಇದೆ. ಒಂದ್ ಕಡೆ ಎನ್ಡಿಎ ಪ್ರತಿಭಟನೆ ಮಾಡುತ್ತೆ, ಇನ್ನೊಂದ್ ಕಡೆ ಇಂಡಿಯಾ ಒಕ್ಕೂಟ ಪ್ರತಿಭಟನೆ ಮಾಡ್ತಾ ಇದೆ, ಮತ್ತೊಂದ್ ಕಡೆ ಸಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಇನ್ನೊಂದ್ ಕಡೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡೋವರೆಗೂ ನಾವು ಸುಮ್ಮನೆ ಬಿಡಲ್ಲ, ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ ಅಂತ ಅಭಿಜಿತ್ ದೀಪ್ಗೆ ಕೂಡ ಹೇಳಿದ್ದಾರೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನನ್ನ ಕಲೀಗ್ ನೀತಿ. ನೀತಿ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಏನಿದೆ ಇದು ದೇಶವ್ಯಾಪಿ ಆವರಿಸ್ತಾ ಇದೆ. ಪ್ರೊಟೆಸ್ಟ್ಗಳು ನಡೀತಾ ಇವೆ ಎಲ್ಲ ಕಡೆ. ಒಂದ್ ಕಡೆ ಎನ್ಡಿಎ ಪ್ರೊಟೆಸ್ಟ್ ನಡೆಸುತ್ತೆ, ಇನ್ನೊಂದ್ ಕಡೆ ಇಂಡಿಯಾ ಒಕ್ಕೂಟ ಪ್ರೊಟೆಸ್ಟ್ ನಡೆಸುತ್ತೆ, ಮತ್ತೊಂದ್ ಕಡೆ ಸಿಜೆಪಿ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದೆ. ಏನ್ ಹೇಳ್ತೀರಿ ನೀತಿ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ, ನಾವು ನೋಡ್ತಾ ಇದೀವಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೀತಾನೆ ಇತ್ತು. ಸುಮಾರು 20-21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಕೂಡ ಮಾಡಲಾಗಿತ್ತು. ಆದ್ರೆ ಆಗ ಸದ್ದು ಆಗ್ಲಿಲ್ಲ, ಸುದ್ದಿ ಆಗ್ಲಿಲ್ಲ. ಏಕ್ದಮ್ ಈಗ ಒಂದು ವಾರದಿಂದ ಇಷ್ಟರ ಮಟ್ಟಿಗೆ ಕಿಚ್ಚು ಹತ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು. ಸೊ ಮೊದಲಿಂದಲೂ ಪ್ರತಿಭಟನೆ ನಡೀತಾ ಇತ್ತು, ಆದ್ರೆ ಶಾಂತಿಯುತವಾಗಿ ನಡೀತಾ ಇದ್ದಂತ ಕಾರಣಕ್ಕಾಗಿ ಪ್ರತಿಭಟನೆ ನಡೀತಾ ಇದೆಯೋ ನಡೀತಾ ಇಲ್ವೋ ಅನ್ನೋ ಲೆಕ್ಕದಲ್ಲಿ ಇತ್ತು. ಒಬ್ರು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡ್ರು, ಕೋಟೆ ಕೊನೆಗೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅನ್ನುವ ಮಟ್ಟಿಗೆ ಹೋದ್ರೂ ಕೂಡ ಅದು ರೀಚ್ ಆಗಿರ್ಲಿಲ್ಲ. ಈವನ್ ಕೇಂದ್ರ ಸರ್ಕಾರಕ್ಕೆ ಬಿಸಿ ಕೂಡ ಮುಟ್ಟಿಸಿರ್ಲಿಲ್ಲ. ಯಾವಾಗ ಈ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು, ಒಬ್ಬ ವ್ಯಕ್ತಿ ಹಾಸ್ಪಿಟಲ್ಗೆ ಸೇರುವ ಮಟ್ಟಿಗೆ ಸಾವನ್ನಪ್ಪುತ್ತಾರೇನೋ ಅನ್ನುವಷ್ಟರ ಮಟ್ಟಿಗೆ ಒಂದು ಹೋರಾಟ ನಡೀತಾ ಇದ್ರು ಕೇಂದ್ರದ ಯಾವೊಬ್ಬ ನಾಯಕರು, ಅದು ಪ್ರಧಾನಿ ಆಗಿರ್ಬೋದು, ಗೃಹ ಸಚಿವರಾಗಿರ್ಬಹುದು ಅಥವಾ ಶಿಕ್ಷಣ ಸಚಿವರೇ ಆಗಿರ್ಬೋದು, ಯಾರೊಬ್ರು ರಿಯಾಕ್ಟ್ ಮಾಡದೇ ಇದ್ದಾಗ ವಿದ್ಯಾರ್ಥಿಗಳ ಆಕ್ರೋಶದ ಕಟ್ಟೆ ಹೊಡಿತು. ಅದಾದ್ಮೇಲೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸ್ತಾರೆ. ಆ ಹೋರಾಟವನ್ನ ಹತ್ತಿಕ್ಕುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾದ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಮತ್ತಷ್ಟು ಸಮರ ಆಗತ್ತೆ. ಆಗನೇ ವಿಪಕ್ಷಗಳು ಕೂಡ ಬೀದಿಗೆ ಇಳಿಯೋದು, ವಿಪಕ್ಷಗಳು ಕೂಡ ಪ್ರತಿಭಟನೆಗೆ ಮುಂದಾಗೋದು. ಯಾವಾಗ ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟ ಅನ್ನೋದು ಒಂದಾಯ್ತು, ಹೋರಾಟವನ್ನ ಮಾಡಿದ್ರು, ರಸ್ತೆಗೆ ಇಳಿದ್ರು, ಆಗ ಕೇಂದ್ರಕ್ಕೂ ಕೂಡ ಗೊತ್ತಾಯ್ತು ಇದರ ಪರಿಸ್ಥಿತಿ ಹೀಗೆ ಬಿಟ್ರೆ ಇದು ನಮ್ಮ ಬುಡಕ್ಕೆ ಬರಬಹುದಾದ ಎಲ್ಲ ಚಾನ್ಸಸ್ಗಳು ಇದೆ ಅಂತ. ಈಗ ಒಬ್ಬೊಬ್ಬರೇ ಪ್ರಧಾನಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಫಸ್ಟಿಗೆ ಟ್ವೀಟ್ ಮಾಡ್ತಾರೆ, ಹಳೆಯ ಭಾಷಣವೊಂದನ್ನ ವಿಡಿಯೋ ತುಣುಕನ್ನ ಹಾಕ್ತಾರೆ, ಅದಾದ್ಮೇಲೆ ಟ್ವೀಟ್ ಮಾಡ್ತಾರೆ. ಇವತ್ತು ಈಗ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಪ್ರಶ್ನೆ ಏನು ಅಂದ್ರೆ, ಇಲ್ಲಿವರೆಗೂ ಏನು ಮಾತಾಡದೆ ಬಾಯಿ ಮುಚ್ಕೊಂಡಿದ್ದಂತ ಕೆಲವು ನಾಯಕರುಗಳು ಏಕ್ದಮ್ ಆಗಿ ಈಗ ಮಾತಾಡ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ಮೈತ್ರಿಕೂಟದವ್ರು ಮಾಡ್ತಿದ್ದಾರೆ, ಇಂಡಿಯಾ ಮೈತ್ರಿಕೂಟದವರು. ಅಟ್ ದ ಸೇಮ್ ಟೈಮ್ ಬಿಜೆಪಿ ಅವ್ರಿಗೆ ಏನ್ ಹೇಳ್ತಾ ಇರೋದು, ಸಂಸತ್ನಲ್ಲಿ ಪ್ರಶ್ನೆ ಮಾಡಿ, ಸಂಸತ್ನಲ್ಲಿ ಮಾತಾಡಿ. ನೀವು ಅದನ್ನ ಬಿಟ್ಟು ಬೀದಿಗಿಳಿತೀವಿ, ರಸ್ತೆಗಿಳಿತೀವಿ ಅಂತ ವಿದ್ಯಾರ್ಥಿಗಳನ್ನ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ, ಅಥವಾ ಈ ಹೋರಾಟವನ್ನ ಹಿಂಸಾತ್ಮಕ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಾ, ಇದು ಸರಿಯಲ್ಲ ಅಂತ ಬಿಜೆಪಿ ಅವರು ಹೇಳ್ತಾ ಇರೋದು. ಸೊ ಇದು ದೊಡ್ಡ ಮಟ್ಟಿನ ಹೋರಾಟಕ್ಕೆ ಅಥವಾ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಇದು ನನಗೆ ಡ್ಯಾಮೇಜ್ ಆಗ್ತಾ ಇದೆ, ಮುಂಬರುವ ಎಲೆಕ್ಷನ್ಸ್ ಗಳಿಗಿದೆ. ಈ ಜೆನ್ಸಿ ಅಥವಾ ಯೂತ್ಸ್ ಅಂತ ನಾವೇನ್ ಹೇಳ್ತೀವಿ, ಅಥವಾ ವಿದ್ಯಾರ್ಥಿಗಳ ಹೋರಾಟ ಈ ಪ್ರಮಾಣದಲ್ಲಿ, ಈ ಸ್ವರೂಪದಲ್ಲಿ ಇಷ್ಟು ಅಗ್ರೆಸಿವ್ ಆಗತ್ತೆ ಅನ್ನೋದನ್ನ ಕೇಂದ್ರದವರು ಕೂಡ ಭಾವಿಸಿರ್ಲಿಲ್ಲ ಅಂತ ಕಾಣಿಸುತ್ತೆ. ಎಲ್ಲೂ ಯಾವತ್ತೂ ಯಾವುದೇ ವಿಚಾರಕ್ಕೂ ಟ್ವೀಟ್ ಮಾಡದೆ ಅಥವಾ ಪ್ರತಿಕ್ರಿಯಿಸದೆ ಇದ್ದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ 2 ದಿನ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡ್ತಾ ಇದ್ದಾರೆ. ದೇಶದ ಹಿತಾಸಕ್ತಿಯೇ ನಮ್ಮ ಯೂತ್ಸ್, ಅವರ ಭವಿಷ್ಯವನ್ನ ಕಾಪಾಡೋದೇ ನಮ್ಮ ಉದ್ದೇಶ, ಅವರ ಉಜ್ವಲ ಭವಿಷ್ಯವೇ ನಮ್ಮ ಉದ್ದೇಶ. ಇದರಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗತ್ತೆ, ಇದಕ್ಕೆ ನಾವು ಕೋರ್ಟ್ ರಚನೆ ಮಾಡ್ತೀವಿ. ಈಗ ಹೇಳೋದ್ನೆ ಸ್ವಲ್ಪ ದಿನಗಳ ಹಿಂದೆ, 20-25 ದಿನಗಳ ಹಿಂದೆ ಅಥವಾ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ್ಲೇನೆ ಹೇಳಿದ್ರೆ ಇಷ್ಟೆಲ್ಲ ಹೈಡ್ರಾಮಾಗಳು ಆಗ್ತಾ ಇತ್ತಾ ಅಂತ. ಸೊ ಹೌದು, ಇನ್ನೊಂದ್ ಕಡೆಯಲ್ಲಿ ಇದಕ್ಕೆ ಪೊಲಿಟಿಕಲ್ ಆಂಗಲ್ ಕೊಟ್ಟಿರೋದ್ರಿಂದ ಇದು ಹಾಗಿದ್ರೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಕೆಲಸವನ್ನ ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟ ಮಾಡ್ತಾ ಇರೋದಲ್ವಾ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದು ಪ್ರಶ್ನೆ ಪತ್ರಿಕೆ ಏನಾದ್ರೂ ಲೀಕ್ ಆಗಿದ್ರೆ ಇದೇ ಪೊಲಿಟಿಕಲ್ ಅಜೆಂಡಾ, ಇದೇ ಪೊಲಿಟಿಕಲ್ ಆಂಗಲ್ ಅನ್ನ ಬಿಜೆಪಿ ಅವರು ಮಾಡ್ಕೊಳ್ತಾ ಇದ್ರು. ಅದಕ್ಕೂ ಕೂಡ ಬಿಜೆಪಿ ಅವರು ಹೋರಾಟ ಮಾಡ್ತಾ ಇದ್ರು. ಇದು ಸಹಜವಾಗಿರೋದು. ಯಾವ ವಿರೋಧ ಪಕ್ಷಗಳಿರುತ್ತೋ ಅವುಗಳು ಹೋರಾಟವನ್ನ ಮಾಡಿಯೇ ತಿರುತ್ತಾ. ಆದ್ರೆ ಹೋರಾಟಕ್ಕೆ ಆಸ್ಪದ ಕೊಡೋದಿದೆಯಲ್ಲ, ಅದು ಯಾರ್ದು ತಪ್ಪು ಅನ್ನೋದು ಪ್ರಶ್ನೆ. ಈಗ ಸಂಸತ್ನ ಒಳಗಡೆ, ಸಂಸತ್ನ ಹೊರಗಡೆ, ಅದಲ್ಲದೆ ಜಂತರ್ ಮಂತರ್ ಎಲ್ಲಾ ಕಡೆಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಸಿಜೆಪಿ ಪಾರ್ಟಿ, ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಾ ಇದ್ರೆ, ಈ ಕಡೆ ಬಿಜೆಪಿ ಕೂಡ ಕಾಂಗ್ರೆಸ್ನವರು ಬೇಕಂತ ಎತ್ಕಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ, ಈ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುವಂತ ಎಲ್ಲ ಚಾನ್ಸಸ್ಗಳು ಕೂಡ. ಓಕೆ, ಥ್ಯಾಂಕ್ ಯು ನೀತಿ ತಮ್ಮೆಲ್ಲ ಮಾಹಿತಿಗಾಗಿ. ಪಾಕಿಸ್ತಾನ್ ಫಂಡಿಂಗ್ ಇಲ್ಲ, ಇದೆಲ್ಲ ಸೆಲ್ಫ್ ಸ್ಟೂಡೆಂಟ್ ಫಂಡಿಂಗ್ ಇದೆ. ನಮ್ ಇಶ್ಯೂ ನೀವು ಈಗ ಕೇಳಬೇಡ್ರಿ, क्योंकि आप देख सकते हैं कितना गुस्सा है स्टूडेंट्स में आज. ये किसी का फंडिंग नहीं है, ये अकाउंटेबिलिटी का प्रोटेस्ट है और ये प्रोटेस्ट है जस्टिस के लिए. तो आपको देखना चाहिए और आपको हमें ज्वाइन भी करना चाहिए. चन्नम्मा सर्कल पे लाइव चल रहा है, प्लीज कम विद अस. ಈಗ ಈ ಒಂದು ಹೋರಾಟದ ಮೂಲಕ ಏನು ಆಗ್ರಹ ಮಾಡ್ತಾ ಇದ್ದೀರಿ? ಸೆಂಟ್ರಲ್ ಗವರ್ನಮೆಂಟ್ ಇಂದ ಏನು ಡಿಮಾಂಡ್ ಮಾಡ್ತಾ ಇದ್ದೀರಿ?
ಸರ್ ಭಾಳ ಸಿಂಪಲ್ ಇದೆ. ಅಕೌಂಟಬಿಲಿಟಿ ಬೇಕಂದ್ರೆ ರೆಸಿಗ್ನೇಷನ್ ಬೇಕು. ಸೆಕೆಂಡ್, ಅಪಾಲಜಿ ಫ್ರಮ್ ದ ಪ್ರೈಮ್ ಮಿನಿಸ್ಟರ್ ಕ್ಷಮಿಸ ಕೇಳಬೇಕು ಟು ಆಲ್ ದ ಫ್ಯಾಮಿಲೀಸ್ ಹೂ ಹ್ಯಾವ್ ಲಾಸ್ಟ್ ದಿಯರ್ ಚಿಲ್ಡ್ರನ್. ಕಾಂಪನ್ಸೇಷನ್ ಬೇಕು ಎಲ್ಲ ಫ್ಯಾಮಿಲಿಗೆ ಹೂ ಹ್ಯಾವ್ ಲಾಸ್ಟ್ ದಿಯರ್ ಚಿಲ್ಡ್ರನ್. ಆ್ಯಂಡ್ NTA, ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಎಕ್ಸಾಮ್ ಯಾರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಸ್ಟ್ರಾಂಗ್ ಮಾಡಬೇಕು. ತಾವು ಬರೀ 22 ಎಂಪ್ಲಾಯೀಸ್ ಇದೆ, ಅದು ನಡೆಯೋದಿಲ್ಲ. 20 ಲಕ್ಷ ಸ್ಟೂಡೆಂಟ್ಸ್ ಎಕ್ಸಾಮ್ ಕೊಡ್ತಾರೆ. ಎಟ್ ಲೀಸ್ಟ್ 500 ಫುಲ್ ಟೈಮ್ ಎಂಪ್ಲಾಯೀಸ್ ಬೇಕಲ್ಲೇ. ಟೇಕ್ ದ ಸ್ಟ್ರಕ್ಚರ್, ಮೇಕ್ ಇಟ್ ಸ್ಟ್ರಾಂಗ್ ಅಂಡ್ ಹೆಲ್ಪ್ ದ ಫ್ಯೂಚರ್ ಆಫ್ ಇಂಡಿಯಾ. ಏನಂದ್ರೆ ಪ್ರಮುಖವಾಗಿ ದೆಹಲಿಯ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸಿದ್ರೆ ನೀಟ್ ಪರೀಕ್ಷೆಯಲ್ಲಿ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಇದರಿಂದ ದೇಶಾದ್ಯಂತ 22 ವಿದ್ಯಾರ್ಥಿಗಳು ಮೃತಪಟ್ಟರು. ಅದನ್ನ ಒಂದು ವಿರೋಧಿಸಿ ಪ್ರತಿಭಟನೆ ನಡೆಸಿದ್ರೆ ನಾನು ತೋರಿಸಿದ್ದೀನಿ. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಚಂಡಮಾರುತದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಏನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅದರ ಜೊತೆಗೆ ಏನಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕ್ಷಮೆಯನ್ನು ಯಾಚಿಸಬೇಕು. ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖವಾಗಿ ಏನಂದ್ರೆ ಮೃತಪಟ್ಟಂತ ಏನು ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡ್ಕೊಂಡು ಆ ಒಂದು ಕುಟುಂಬಗಳಿಗೆ ಏನು ಯೋಗ್ಯವಾದಂಥ ಪರಿಹಾರ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಒಂದು ವಿದ್ಯಾರ್ಥಿಗಳ ಹೋರಾಟ ಯಾವುದೇ ರೀತಿಯ ಒಂದು ಹೊರದೇಶಗಳ ಫಂಡಿಂಗ್ ಇಲ್ಲವೇ ಇಲ್ಲ. ಇದನ್ನ ಏನು ರಾಜಕೀಕರಣಗೊಳಿಸಬೇಡಿ. ದೇಶದ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡುವ ಕೆಲಸವನ್ನ ಏನು ಭಾರತ ಸರ್ಕಾರ ಮಾಡಬೇಕು, ವಿದ್ಯಾರ್ಥಿಗಳ ರಕ್ಷಣೆಗೆ ಮುಂದೆ ಬರಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ. ನಾನು ಪೊಲೀಸ್ ಕಮಿಷನರ್ ಅವರಿಗೆ, DGಗೆ ಈ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀನಿ. ನಮ್ಮ MLAಗಳ ಮೇಲೆ, ಅದು ಪೊಲೀಸ್ ವ್ಯಾನಲ್ಲಿದ್ದಾಗ, ನಾವು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ನಮ್ಮ ಮೇಲೆ ಹೊಡಿತಾರೆ, ಮೊಟ್ಟೆ ತೋರ್ತಾರೆ, ಹಲ್ಲೆ ಮಾಡ್ತಾರೆ ಅಂದರೆ ನೀವು ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ರೆ ಇದು ಅಪರಾಧ. ನಮ್ಮ ಮೇಲೆ ಆಗಿರೋ ಹಲ್ಲೆಗೆ ನೇರವಾಗಿ ಪೊಲೀಸೇ ಕಾರಣ ಆಗ್ತಾರೆ. ಈ ಥರ ಗೂಂಡಾಗಿರಿಗೆ ನೀವೇನ ಪೊಲೀಸರು ಬಲೆ ಬಿದ್ದರೆ ಇನ್ನು 1.5 ವರ್ಷ ಅಷ್ಟೇ. ಈ ಸರ್ಕಾರದ ಯೋಗ್ಯತೆ ಇನ್ನು 1.5 ವರ್ಷ ಅಷ್ಟೇ ಇರೋದು. ಆಮೇಲೆ ಪ್ರಜಾಪ್ರಭುತ್ವ ಇರ್ತಕ್ಕಂಥ BJP ನೇತೃತ್ವದ ಸರ್ಕಾರ ಬಂದೇ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಆಗ ಮತ್ತೆ ಇವೆಲ್ಲ ರಿವ್ಯೂ ಆಗ್ತದೆ. ಇವತ್ತೇನು ಗೂಂಡಾಗಿರಿ ಮಾಡ್ತಾ ಇದ್ದೀರಾ, ನಿಮ್ಮನ್ನೆಲ್ಲ ಪರ್ಮನೆಂಟ್ ಜೈಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನ BJP ಮಾಡ್ತಾ ಇದೆ. ಆದ್ರಿಂದ ಪೊಲೀಸರು ನಿಷ್ಪಕ್ಷಪಾತಿ ತನಿಖೆ ಮಾಡಬೇಕು ಅಂದ್ರೆ ನಾವು ಹೇಳ್ತಾ ಇದ್ದೀರಿ, ನೀವು ಕೇಸ್ ಹಾಕ್ಬೇಕಾ? ನಮ್ಮ ಆಫೀಸ್ ಮುಂದೆ, BJP ಆಫೀಸ್ ಮುಂದೆ ಧರಣಿ ಮಾಡಿದ್ರು 20 ಜನ. ನಾವೇನ ಮೊಟ್ಟೆ ಹಾಕಿದ್ದೀರಾ, ಕಲ್ ತೋರಾಟ ಮಾಡಿದ್ದೀರಾ, ಅವನ್ನ ಅವರ ಬೈದಿದ್ದೀರಾ, ತಗೊಳ್ಳಿ ವಿಡಿಯೋ. ಅಲ್ಲೂ 20 CCTV ಕ್ಯಾಮೆರಾಗಳಿದೆ, ತಗೊಳ್ಳಿ. ನಾವೇನಾದ್ರೂ ಹಲ್ಲೆ ಮಾಡಿದ್ದೀರಾ ಅವ್ರ ಮೇಲೆ? ಇಲ್ಲ, BJP ಹಲ್ಲೆ ನೀವು ಮಾಡಿ. ನಾವು ಮಾಡಿಲ್ಲ. ಇಲ್ಲಿ ಹಲ್ಲೆ ಮಾಡವ್ರೆ. ಹಲ್ಲೆ ಮಾಡಿದ್ರು ಕೂಡ ಇವತ್ತು ನೀವು ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸೋದೆ. ಅದು MLAಗಳ ಮೇಲೆ ಮಾಡಿರೋದು, ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಮಾಡಿರೋದು.